ಅಜಯ್ ಮತ್ತು ಪ್ರಿಯಾ ಅವರದ್ದು ಪ್ರೇಮ ವಿವಾಹ. ಇಬ್ಬರು ಭಿನ್ನ ಸಾಮಾಜಿಕ ಹಿನ್ನೆಲೆಯಾಗಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಅಜಯ್ ವೃತ್ತಿಯಲ್ಲಿ ಆಟೋ ಚಾಲಕ. ತನ್ನ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮದಿಂದಲೇ ಜೀವನ ಸಾಗಿಸುತ್ತಿದ್ದ. ಪ್ರಿಯಾ ಹೆಚ್ಚು ವಿದ್ಯಾವಂತೆ. ಪದವಿ ಪಡೆದು ಉತ್ತಮ ಕೆಲಸವನ್ನು ಮಾಡುತ್ತಿದ್ಲು. ಆರಂಭದಲ್ಲಿ ಅವಳ ಆರ್ಥಿಕ ಭದ್ರತೆ ಅಜಯ್ಗೆ ಹೆಚ್ಚು ಸಹಕಾರಿಯಾಗಿತ್ತು. ಅವನ ಸರಳ ಮನಸ್ಸು ಪ್ರಿಯಾಗೆ ಹಿಡಿಸಿತ್ತು. ಆದರೆ ಕಾಲಕ್ರಮೇಣ ಪ್ರಿಯಾ ಅಜಯ್ನ ಆದಾಯ ಮತ್ತು ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಅಸಮಾಧಾನಗೊಂಡಳು. ಇಬ್ಬರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆರಂಭವಾಯಿತು. ಪ್ರಿಯಾ ತನ್ನ ಸ್ನೇಹಿತರೊಂದಿಗೆ ಹೋಲಿಕೆ ಮಾಡಿ ಅಜಯ್ನನ್ನು ಕೀಳಾಗಿ ಕಾಣಲು ಶುರು ಮಾಡಿದ್ಲು. ನೀನು ಕೇವಲ ಆಟೋ ಡ್ರೈವರ್, ನಿನ್ನಿಂದ ನನಗೆ ಯಾವುದೇ ಉತ್ತಮ ಭವಿಷ್ಯವಿಲ್ಲ ಎಂದು ನೇರವಾಗಿ ಹೇಳಿದಳು. ಅಜಯ್ ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದ. ತನ್ನ ಹೆಂಡತಿ ಖುಷಿಯಾಗಿರಬೇಕು ಎಂದು ಪ್ರತಿದಿನವೂ ಹಗಲಿರುಳು ದುಡಿಯುತ್ತಿದ್ದ. ಆದರೆ ಆತನ ಶ್ರಮ ಪ್ರಿಯಾ ಕಣ್ಣಿಗೆ ಬಡವಲಾಗಲಿಲ್ಲ. ಪ್ರಿಯಳ ಮಾತುಗಳು ಅಜಯ್ನ ಮನಸ್ಸಿಗೆ ಆಳವಾಗಿ ಚುಚ್ಚುತ್ತಿದ್ದವು. ಆತ ಅವಳನ್ನು ಸಮಾಧಾನಪಡಿಸಲು, ಪರಿಸ್ಥಿತಿಯನ್ನು ಸುಧಾರಿಸಲು ಹಲವು ಪ್ರಯತ್ನಗಳನ್ನು ಮಾಡಿದ. ತಾನೊಂದು ಸಣ್ಣ ವ್ಯಾಪಾರವನ್ನು ಆರಂಭಿಸಲು ಯೋಜಿಸುತ್ತಿರುವುದಾಗಿ ಹೇಳಿದರು. ಪ್ರಿಯಾ ಅದನ್ನು ಹಾಸ್ಯ ಮಾಡಿದಳು. ನಿನ್ನಂತಹ ಆಟೋ ಡ್ರೈವರ್ ವ್ಯಾಪಾರ ಮಾಡುತ್ತಾನೆಯೇ? ಮೊದಲು ನಿನ್ನ ಯೋಗ್ಯತೆ ಏನು ಎಂದು ಅರ್ಥ ಮಾಡಿಕೊ ಎಂದು ಹೀಯಾಳಿಸಿದಳು. ಈ ಮಾತುಗಳು ಅಜಯ್ನ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ನೀಡಿದವು. ಇಬ್ಬರ ನಡುವಿನ ಸಂಬಂಧ ಸಂಪೂರ್ಣವಾಗಿ ಅಳಿಸಿತು. ಪ್ರಿಯಾ ತನ್ನ ಕೆಲಸದ ಸ್ಥಳದಲ್ಲಿ ಪರಿಚಯವಾದ ಶ್ರೀಮಂತ ವ್ಯಾಪಾರಿಯೊಬ್ಬನೊಂದಿಗೆ ಹೆಚ್ಚು ಸಮಯ ಕಳೆಯತೊಡಗಿದಳು. ಅಜಯ್ಗೆ ಈ ವಿಷಯ ತಿಳಿದಾಗ ಆತ ಅವಳನ್ನು ಎಚ್ಚರಿಸಿದ. ನಮ್ಮ ಕುಟುಂಬವನ್ನು ಹಾಳು ಮಾಡಬೇಡ, ನನಗಾಗಿ ಇಲ್ಲದಿದ್ದರೂ ನಮ್ಮ ಭವಿಷ್ಯಕ್ಕಾಗಿ ಒಟ್ಟಾಗಿ ಬಾಳೋಣ ಎಂದು ಬೇಡಿಕೊಂಡ. ಆದರೆ ಪ್ರಿಯಾ ನಿರ್ಧರಿಸಿದಳು. ಆಕೆಯ ಆಸೆಗಳು, ಆಕಾಂಕ್ಷೆಗಳು ಅಜಯ್ನೊಂದಿಗೆ ಇರಲು ಸಾಧ್ಯವಾಗಲಿಲ್ಲ. ಅವಳು ತನ್ನ ಹೊಸ ಪರಿಚಯದೊಂದಿಗೆ ಶ್ರೀಮಂತ ಜೀವನವನ್ನು ಕನಸಿದ್ದಳು. ಒಂದು ದಿನ ಪ್ರಿಯಾ ಅಜಯ್ಗೆ ಆಶ್ಚರ್ಯಕರವಾಗಿ ವಿಚ್ಛೇದನ ನೋಟಿಸ್ ಕಳಿಸಿದಳು. ಅಜಯ್ಗೆ ಇದು ಆಘಾತ ಉಂಟು ಮಾಡಿತು. ಆತ ಅವಳನ್ನು ಭೇಟಿ ಮಾಡಿ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಬೇಡಿಕೊಂಡ. ಆದರೆ ಪ್ರಿಯಾ ಯಾವುದೇ ಭಾವನೆಗಳಿಲ್ಲದೆ, ನಾನು ನಿಮ್ಮಂತಹ ಆಟೋ ಡ್ರೈವರ್ ಜೊತೆ ಬದುಕಲು ಸಾಧ್ಯವಿಲ್ಲ, ನನ್ನನ್ನು ಬಿಟ್ಟು ಬಿಡಿ, ನನಗೆ ಈ ಸಂಬಂಧದಿಂದ ಮುಕ್ತಿ ಬೇಕು ಎಂದು ಹೇಳಿ ಹೊರಟು ಹೋದಳು. ಕೆಲವೇ ದಿನಗಳಲ್ಲಿ ಅವಳು ಆ ವ್ಯಾಪಾರಿಯೊಂದಿಗೆ ವಿವಾಹವಾದಳು. ಅಜಯ್ಗೆ ಇದು ಹೃದಯ ವಿದ್ರಾಯಕ ಘಟನೆಯಾಗಿತ್ತು. ಆತನ ಜೀವನ ಸಂಪೂರ್ಣವಾಗಿ ಕರಾಳವಾಯಿತು. ತನ್ನ ಪ್ರೀತಿ, ವಿಶ್ವಾಸ, ಶ್ರಮ ಯಾವುದಕ್ಕೂ ಬೆಲೆ ಇಲ್ಲವಾಯಿತು ಎಂದು ಅವನಿಗೆ ಅನಿಸಿತು. ತನ್ನದೇ ಆದ ಹೆಂಡತಿ ತಾನು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಶಿಕ್ಷಣ ಪಡೆದು ತನ್ನನ್ನೇ ಬಿಟ್ಟು ಹೋಗಿರುವುದು ಅವನನ್ನು ಮಾನಸಿಕವಾಗಿ ಕುಗ್ಗಿಸಿತು. ಆತನು ಮಾನಸಿಕವಾಗಿ ಕುಗ್ಗಿ ಕೆಲವು ದಿನಗಳ ಕಾಲ ತೀವ್ರ ಖಿನ್ನತೆಗೆ ಒಳಗಾಗಿದ್ದನು. ತನ್ನ ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರವಿಲ್ಲದೆ ಆತನು ಒಂಟಿಯಾಗಿ ತನ್ನ ಜೀವನವನ್ನು ಮುಂದುವರಿಸಬೇಕಾಯಿತು. ಪ್ರಿಯಳ ನಿರ್ಗಮನ ನಂತರ ಅಜಯ್ನ ಜೀವನವನ್ನು ದೊಡ್ಡ ಶೂನ್ಯ ಆವರಿಸಿತು. ಆತ ತೀವ್ರ ಖಿನ್ನತೆಗೆ ಒಳಗಾಗಿದ್ದ. ತನ್ನ ಭವಿಷ್ಯ ಏನು ಎಂಬ ಚಿಂತೆಯಲ್ಲಿ ಮುಳುಗಿದ್ದ. ಆದರೆ ಇಡೀ ಜೀವನವನ್ನು ಹೀಗೆ ಕಳೆಯಲು ಅಜಯ್ ಬಯಸಲಿಲ್ಲ. ತನ್ನ ಬದುಕಿಗೆ ಒಂದು ಹೊಸ ತಿರುವು ನೀಡಲು ನಿರ್ಧರಿಸಿದ. ತನ್ನ ಸ್ನೇಹಿತರ, ಕುಟುಂಬದ ಬೆಂಬಲದಿಂದ ಆತನು ನಿಧಾನವಾಗಿ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದ. ಇದೇ ಸಮಯದಲ್ಲಿ ಅಜಯ್ನ ಕುಟುಂಬದವರು ಅವನಿಗೆ ಎರಡನೇ ಮದುವೆ ಮಾಡಿಸಲು ನಿರ್ಧರಿಸಿದರು. ಅವರು ಅಜಯ್ಗೆ ಸೂಕ್ತ ವಧುವನ್ನು ಹುಡುಕಲು ಪ್ರಾರಂಭಿಸಿಕೊಂಡಿದ್ದರು. ಈ ಹುಡುಕಾಟದ ನಂತರ ಆತನಿಗೆ ರಮ್ಯಾ ಪರಿಚಯವಾದಳು. ರಮ್ಯಾ ಬಡ ಕುಟುಂಬದಿಂದ ಬಂದವಳಾಗಿದ್ಲು. ಆದರೆ ಅವಳು ಓದಿದ್ಲು, ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ಲು. ಆಕೆಯ ಸರಳತೆ, ಪ್ರಾಮಾಣಿಕತೆ, ಜೀವನದ ಬಗ್ಗೆ ಆಕೆಯ ಸಕಾರಾತ್ಮಕ ದೃಷ್ಟಿ ಅಜಯ್ಗೆ ಬಹಳ ಇಷ್ಟವಾಗಿತ್ತು. ಹಾಗೆ ಅಜಯ್ ತನ್ನ ಹಿಂದಿನ ಸಂಬಂಧದ ಬಗ್ಗೆ ರಮ್ಯಳಿಗೆ ಪ್ರಾಮಾಣಿಕವಾಗಿ ಹೇಳಿದ್ದನು. ಪ್ರಿಯಾ ಹೇಗೆ ತನ್ನನ್ನು ಕಡೆಗಣಿಸಿ ಬೇರೊಬ್ಬರೊಂದಿಗೆ ಹೋದಳು ಎಂಬುದನ್ನು ವಿವರಿಸಿದನು. ರಮ್ಯಾ ಅದನ್ನು ಕೇಳಿ ಅಜಯ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಅವಳು ಯಾವುದೇ ತೀರ್ಪನ್ನು ನೀಡದೆ ಅಜಯ್ಗೆ ಬೆಂಬಲವಾಗಿ ನಿಂತಿದ್ದಳು. ಆಕೆಯ ಪ್ರಬುದ್ಧತೆ ಮತ್ತು ಸಹಾನುಭೂತಿ ಅಜಯ್ಗೆ ಹೊಸ ಭರವಸೆಯನ್ನು ನೀಡಿತು. ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಮದುವೆಯಾಗಿದ್ದರು. ರಮ್ಯಾ ಅಜಯ್ನ ಜೀವನದಲ್ಲಿ ಹೊಸ ಸಕಾರಾತ್ಮಕ ಶಕ್ತಿಯನ್ನು ತಂದಿದ್ದಳು. ಅವಳು ತನ್ನ ಬೋಧನಾ ವೃತ್ತಿಯ ಜೊತೆಗೆ ಅಜಯ್ಗೆ ಉತ್ತಮ ಆದಾಯವನ್ನು ಗಳಿಸಲು ಸಹಾಯ ಮಾಡಿದಳು. ಅಜಯ್ ತನ್ನ ಆಟೋ ಚಾಲಕ ವೃತ್ತಿಯನ್ನು ಮುಂದುವರಿಸಿದರೂ ರಮ್ಯಾ ಆತನಿಗೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಪ್ರೇರೇಪಿಸಿದಳು. ನೀವು ತುಂಬ ಬುದ್ಧಿವಂತರು, ಶ್ರಮಿಕರು, ನೀವು ಖಂಡಿತವಾಗಿಯೂ ದೊಡ್ಡ ವ್ಯಾಪಾರವಾಗಬಹುದು ಎಂದು ಪ್ರೋತ್ಸಾಹಿಸಿದಳು. ರಮ್ಯಾಳ ಪ್ರೋತ್ಸಾಹದಿಂದ ಅಜಯ್ನಲ್ಲಿ ಹೊಸ ಹುರುಷು ಮೂಡಿತು. ಆತ ತನ್ನ ಆಟೋ ಆದಾಯವನ್ನು ಉಳಿಸಲು ಪ್ರಾರಂಭಿಸಿದ. ರಮ್ಯಾ ತನ್ನ ಶಿಕ್ಷಕಿಯ ಸಂಬಳದಿಂದ ಅಜಯ್ಗೆ ವ್ಯಾಪಾರ ಕೌಶಲ್ಯಗಳನ್ನು ಕಲಿಯಲು ಸಹಾಯ ಮಾಡಿದಳು. ಅವಳು ಆತನಿಗೆ ಪುಸ್ತಕಗಳನ್ನು ತಂದುಕೊಟ್ಟಳು, ಆನ್ಲೈನ್ ಕೋರ್ಸ್ಗಳಿಗೆ ಸೇರಲು ಪ್ರೇರೇಪಿಸಿದಳು. ಆಕೆಯ ಬೆಂಬಲದಿಂದ ಅಜಯ್ ವ್ಯಾಪಾರದ ಮೂಲಭೂತ ಅಂಶಗಳನ್ನು ಕಲಿಯಲು ಪ್ರಾರಂಭಿಸಿದ. ಅಜಯ್ನ ಸಾಮರ್ಥ್ಯವನ್ನು ಗುರುತಿಸಿದ ರಮ್ಯಾ ತನ್ನ ಉಳಿತಾಯದಿಂದ ಮತ್ತು ತನ್ನ ಸ್ನೇಹಿತರಿಂದ ಸಾಲ ಪಡೆದು ಅಜಯ್ಗೆ ಸಣ್ಣ ಪ್ರಮಾಣದ ವ್ಯಾಪಾರವನ್ನು ಪ್ರಾರಂಭಿಸಲು ಹಣಕಾಸಿನ ನೆರವು ನೀಡಿದಳು. ಇದು ಅಜಯ್ಗೆ ತನ್ನ ಕನಸುಗಳನ್ನು ನನಸಾಗಿಸಲು ಒಂದು ಉತ್ತಮ ಅವಕಾಶವಾಯಿತು. ರಮ್ಯಾಳ ದೃಢ ಸಂಕಲ್ಪ ಅಜಯ್ನ ಮೇಲಿನ ಅವಳ ವಿಶ್ವಾಸವು ಅವರ ಸಂಬಂಧವನ್ನು ಬಲಪಡಿಸಿತು.
ಅಜಯ್ಗೆ ಅವಳೇ ತನ್ನ ನಿಜವಾದ ಸಂಗತಿ ಎಂದು ಅನಿಸಿತು. ರಮ್ಯಳ ಬೆಂಬಲ, ಆರ್ಥಿಕ ನೆರವಿನಿಂದ ಅಜಯ್ ತನ್ನ ಮೊದಲ ಸಣ್ಣ ಪ್ರಮಾಣದ ವ್ಯಾಪಾರವನ್ನು ಪ್ರಾರಂಭಿಸಿದ. ಆರಂಭದಲ್ಲಿ ಇದು ಸಣ್ಣ ಪೂರೈಕೆ ವ್ಯಾಪಾರ ಆಗಿತ್ತು. ಆತನು ಕಿರಾಣಿ ಅಂಗಡಿಗಳಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಉತ್ಪನ್ನಗಳನ್ನು ವಿತರಿಸುತ್ತಿದ್ದ. ಈ ವ್ಯವಹಾರವನ್ನು ಅಜಯ್ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದ. ತನ್ನ ಆಟೋ ಚಾಲಕ ವೃತ್ತಿಯಲ್ಲಿ ಕಲಿತ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಕೌಶಲ್ಯವನ್ನು ಇಲ್ಲಿಯೂ ಬಳಸಿದ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದ್ದರಿಂದ ಅಜಯ್ನ ವ್ಯಾಪಾರವು ನಿಧಾನವಾಗಿ ಬೆಳೆಯಲು ಪ್ರಾರಂಭಿಸಿತು. ರಮ್ಯಾ ತನ್ನ ಶಾಲಾ ಕೆಲಸದ ಜೊತೆಗೆ ಅಜಯ್ಗೆ ವ್ಯಾಪಾರದಲ್ಲಿ ಸಹಕರಿಸುತ್ತಿದ್ದಳು. ಅವಳು ಅಜಯ್ಗೆ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತಿದ್ಳು, ಹೊಸ ಗ್ರಾಹಕರನ್ನು ಹುಡುಕಲು ಸಲಹೆಗಳನ್ನು ನೀಡುತ್ತಿದ್ಳು ಮತ್ತು ಮಾರುಕಟ್ಟೆ ಸಂಶೋಧನೆಯಲ್ಲಿ ಬೆಂಬಲ ನೀಡುತ್ತಿದ್ಳು. ಅಜಯ್ನ ಕಠಿಣ ಪರಿಶ್ರಮ ರಮ್ಯಾಳ ಮಾರ್ಗದರ್ಶನದಿಂದಾಗಿ ಅವರ ವ್ಯಾಪಾರವು ವೇಗವಾಗಿ ವಿಸ್ತರಿಸಿತು. ಕೆಲವೇ ವರ್ಷಗಳಲ್ಲಿ ಆತ ಸಣ್ಣ ಪೂರೈಕೆ ವ್ಯಾಪಾರದಿಂದ ಮಧ್ಯಮ ಗಾತ್ರದ ವ್ಯಾಪಾರ ಕಂಪನಿಯ ಮಾಲೀಕನಾದ. ಆತನಿನ್ನು ಮುಂದೆ ಆಟೋ ಓಡಿಸುವ ಅಗತ್ಯವಿರಲಿಲ್ಲ. ತನ್ನ ವ್ಯಾಪಾರವನ್ನು ವಿಸ್ತರಿಸಲು ನೌಕರರನ್ನು ನೇಮಿಸಿಕೊಳ್ಳಬೇಕಾಗಿತ್ತು. ಅಜಯ್ ತನ್ನ ನೌಕರರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಅವರ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸಿದ. ಇದು ಅವನ ಕಂಪನಿಯ ಪ್ರಗತಿಗೆ ಮತ್ತಷ್ಟು ಸಹಾಯಕವಾಯಿತು. ರಮ್ಯಾ ಯಾವಾಗಲೂ ಅಜಯ್ಗೆ ನೈತಿಕ ಬೆಂಬಲ ನೀಡುತ್ತಿದ್ಲು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆತನು ಅವಳೊಂದಿಗೆ ಚರ್ಚಿಸುತ್ತಿದ್ದನು. ಅವಳು ಅಜಯ್ಗೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು, ವ್ಯಾಪಾರವನ್ನು ಡಿಜಿಟಲ್ಕರಣಗೊಳಿಸಲು ಮತ್ತು ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ಪ್ರೇರೇಪಿಸಿದಳು. ಅಜಯ್ ಈಗ ಕೇವಲ ಒಬ್ಬ ವ್ಯಾಪಾರಿಯಲ್ಲ, ಬದಲಾಗಿ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದ. ಆತನು ತನ್ನ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ರಮ್ಯಾಳ ನಂಬಿಕೆಯಿಂದ ಈ ಮಟ್ಟಕ್ಕೆ ತಲುಪಿದನು. ರಮ್ಯಾ ತನ್ನ ಕನಸನ್ನು ನನಸಾಗಿಸಿದ್ದಳು. ಆಕೆ ಅಜಯ್ನನ್ನು ಉತ್ತಮ ಉದ್ಯಮಿಯನ್ನಾಗಿ ನೋಡುವ ತನ್ನ ಆಸೆಯನ್ನು ಪೂರೈಸಿಕೊಂಡಿದ್ದಳು. ಅವರೀಗ ಸುಂದರವಾದ ಮನೆ ಮತ್ತು ಸಂತೋಷದ ಕುಟುಂಬನ ಹೊಂದಿದರು. ಅಜಯ್ನ ಯಶಸ್ಸು ತನ್ನ ಹಿಂದಿನ ಕಷ್ಟಗಳನ್ನು ಮರೆಯುವಂತೆ ಮಾಡಿತು. ಆತನು ರಮ್ಯಾಳಿಗೆ ಸದಾ ಆಭಾರಿಯಾಗಿದ್ದ. ರಮ್ಯಾ ಕೇವಲ ಅವನ ಹೆಂಡತಿಯಾಗಿರಲಿಲ್ಲ, ಬದಲಾಗಿ ಆತನ ಗುರು, ಮಾರ್ಗದರ್ಶಕಿ, ಶಕ್ತಿಯ ಮೂಲವಾಗಿದ್ಲು. ಇಬ್ಬರು ಪರಸ್ಪರ ಬೆಂಬಲಿಸಿಕೊಂಡು ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಾಧಿಸಲು ಸಿದ್ಧರಾಗಿದ್ದರು. ಅವರ ಸಂಬಂಧವು ಪ್ರೀತಿ, ವಿಶ್ವಾಸ, ಪರಸ್ಪರ ಗೌರವದ ಮೇಲೆ ನಿಂತಿತ್ತು. ಅಜಯ್ ತನ್ನ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸಲು ದೂರದ ನಗರವೊಂದರಲ್ಲಿ ನಡೆಯುತ್ತಿದ್ದ ಪ್ರಮುಖ ವ್ಯಾಪಾರ ಸಭೆಗೆ ತೆರಳಿದ್ದ. ಇದು ದೇಶದ ಅತಿದೊಡ್ಡ ಉದ್ಯಮಗಳ ಹೂಡಿಕೆದಾರರು ಮತ್ತು ಕೈಗಾರಿಕೋದ್ಯಮಿಗಳು ಭಾಗವಹಿಸುವ ಪ್ರತಿಷ್ಠಿತ ಕಾರ್ಯಕ್ರಮವಾಗಿತ್ತು. ಅಜಯ್ ತನ್ನ ಹೊಸ ಉತ್ಪನ್ನಗಳ ಬಗ್ಗೆ ಪ್ರಸ್ತುತಪಡಿಸಲು ಸಂಭಾವ್ಯ ಪಾಲುದಾರರನ್ನು ಹುಡುಕಲು ಅಲ್ಲಿಗೆ ಹೋಗಿದ್ದನು. ಸಭೆ ನಡೆಯುತ್ತಿದ್ದ ವಿಶಾಲವಾದ ಸಭಾಂಗಣದಲ್ಲಿ ನೂರಾರು ಜನ ಸೇರಿದರು. ಅಜಯ್ ಸಭೆಯ ಮಾತುಕತೆಗಳಲ್ಲಿ ನಿರತನಾಗಿದ್ದನು. ಹಲವಾರು ಪ್ರಮುಖ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಪರ್ಕಗಳನ್ನು ಮಾಡಿಕೊಂಡಿದ್ದ. ತನ್ನ ವ್ಯಾಪಾರದ ಭವಿಷ್ಯದ ಬಗ್ಗೆ ಆತನು ಉತ್ಸುಕನಾಗಿದ್ದನು. ಸಭೆಯ ಮಧ್ಯದಲ್ಲಿ ಅಜಯ್ ವಿಶ್ರಾಂತಿ ಪಡೆಯಲು ಹೊರಗೆ ಬಂದನು. ಅದೇ ಸಮಯದಲ್ಲಿ ಸಭಾಂಗಣದ ಇನ್ನೊಂದು ಮೂಲೆಯಿಂದ ಗಲಾಟೆ ಕೇಳಿಸಿತು. ಯಾರ ಮಹಿಳೆಯೊಬ್ಬರನ್ನು ಸೆಕ್ಯೂರಿಟಿ ಸಿಬ್ಬಂದಿ ಬಲವಂತನಾಗಿ ಹೊರಗೆ ತಳ್ಳುತ್ತಿದ್ದರು. ಆಕೆ ವಿರೋಧಿಸುತ್ತಾ, ನಾನು ಈ ಸಭೆಗೆ ಬಂದಿದ್ದೇನೆ, ನನ್ನನ್ನು ಏಕೆ ಹೊರಹಾಕುತ್ತಿದ್ದೀರಿ ಎಂದು ವಾದಿಸುತ್ತಿದ್ಲು. ಸಭೆಯಲ್ಲಿ ಇಂತಹ ಘಟನೆ ಅಪರೂಪವಾಗಿದ್ದರಿಂದ ಹಲವಾರು ಜನರು ಆಕೆಯ ಕಡೆಗೆ ಗಮನ ಹರಿಸಿದರು. ಅಜಯ್ಗೂ ಸಹ ಅಲ್ಲಿ ಏನಾಗುತ್ತಿದೆ ಎಂದು ನೋಡುವ ಕುತೂಹಲ ಕೂಡ ಮೂಡಿತು. ಆತನ ಆ ಮಹಿಳೆ ಯಾರೆಂದು ನೋಡಲು ಆ ಗುಂಪಿನತ್ತ ನಡೆದ. ಹತ್ತಿರ ಹೋದಂತೆ ಆ ಮಹಿಳೆ ಧ್ವನಿ ಪರಿಚಿತವಾಗಿ ತೋರಿತು. ಅಜಯ್ ಮತ್ತಷ್ಟು ಹತ್ತಿರವಾದಾಗ ಆ ಮಹಿಳೆಯ ಮುಖವನ್ನು ಸ್ಪಷ್ಟವಾಗಿ ನೋಡಿದ. ಅದು ನೋಡಿ ಆತನು ದಂಗಾಗಿ ನಿಂತು ಬಿಟ್ಟಿದ್ದ. ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯಿಂದ ಹೊರಹಾಕಲ್ಪಟ್ಟಿದ್ದ ಮಹಿಳೆ ಬೇರೆ ಯಾರೂ ಅಲ್ಲ, ಅದು ಆತನ ಮೊದಲ ಹೆಂಡತಿ ಪ್ರಿಯಾ. ಪ್ರಿಯಾ ಹಳೆಯದಕ್ಕಿಂತ ದಣಿದಂತೆ ಕಾಣುತ್ತಿದ್ಲು. ಆಕೆಯ ಮುಖದಲ್ಲಿ ಹಿಂದಿನ ಕಾಂತಿ ಮಾಯವಾಗಿತ್ತು. ಆಕೆಯ ಉಡುಗೆಯ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಅಜಯ್ಗೆ ಆಘಾತವಾಯಿತು. ಒಂದು ಕ್ಷಣ ಆತನು ಅಲ್ಲಿಂದ ಓಡಿ ಹೋಗಬೇಕೆಂದು ಅನ್ನಿಸಿತು. ಆದರೆ ಪ್ರಿಯಾ ತನ್ನ ಕಣ್ಣೆದುರ ಕಷ್ಟಪಡುವುದನ್ನು ಕಂಡು ಆತನಿಗೆ ಏನೂ ತೋಚಲಿಲ್ಲ. ಆತನು ನಿಂತಲೇ ಸುಮ್ಮನಾಗಿದ್ದ. ಸೆಕ್ಯೂರಿಟಿ ಸಿಬ್ಬಂದಿ ಪ್ರಿಯಾರನ್ನು ಹೊರಹಾಕುವ ಪ್ರಯತ್ನ ಮುಂದುವರಿಸಿದರು. ಪ್ರಿಯಾ ಅವರಿಂದ ತಪ್ಪಿಸಿಕೊಳ್ಳಲು ಹೋರಾಡುತ್ತಿದ್ದಳು. ಈ ದೃಶ್ಯ ಅಜಯ್ನ ಮನಸ್ಸಿನಲ್ಲಿ ಹಳೆಯ ನೆನಪುಗಳನ್ನು ಕೆದಕಿತು. ಪ್ರಿಯಾ ಹೇಗೆ ತನ್ನನ್ನು ಕೀಳಾಗಿ ಕಂಡಿದ್ದಳು, ಹೇಗೆ ತನ್ನನ್ನು ಬಿಟ್ಟು ಹೋಗಿದ್ದಳು ಎಂಬ ಎಲ್ಲ ವಿಷಯಗಳು ಮನಸ್ಸಿನಲ್ಲಿ ಹಾದು ಹೋಗಿದ್ದವು. ಇಷ್ಟು ವರ್ಷಗಳ ನಂತರ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರಿಯಾರನ್ನು ನೋಡಲು ಆತ ಎಂದಿಗೂ ನಿರೀಕ್ಷಿಸಿರಲಿಲ್ಲ. ತನ್ನ ಜೀವನದಲ್ಲಿ ಇಂತಹ ಒಂದು ಅದೃಷ್ಟದ ತಿರುವು ಪಡೆಯಲು ಪ್ರಿಯಾಳ ನಿರ್ಗಮನವೇ ಕಾರಣವಾಯಿತು ಎಂದು ಅಜಯ್ಗೆ ಅನ್ನಿಸಿತು. ಪ್ರಿಯಾಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅಜಯ್ಗೆ ಆಶ್ಚರ್ಯ ಮತ್ತು ದುಃಖ ಮಿಶ್ರಿತ ಭಾವನೆಗಳು ಉಂಟಾಗಿದ್ದವು. ಆತನು ಸೆಕ್ಯೂರಿಟಿ ಸಿಬ್ಬಂದಿಯ ಬಳಿ ಹೋಗಿ ಏನಾಯಿತು ಎಂದು ವಿಚಾರಿಸಿದನು.
ಅವರು ಈ ಮಹಿಳೆ ಸಭೆಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಆಕೆಗೆ ಆಹ್ವಾನವಿರಲಿಲ್ಲ. ಇಂತಹ ಪರಿಷ್ಠಿತ ಕಾರ್ಯಕ್ರಮಕ್ಕೆ ಪ್ರವೇಶಿಸಲು ಆಹ್ವಾನ ಕಡ್ಡಾಯವಾಗಿತ್ತು. ನಾವು ಹೇಳಿದರೂ ಕೇಳುತ್ತಿಲ್ಲ, ಅದಕ್ಕೆ ಹೊರಹಾಕುತ್ತಿದ್ದೇವೆ ಎಂದು ಹೇಳಿದರು. ಅಜಯ್ಗೆ ಪ್ರಿಯಾಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಅವಳು ಬಹುಶಃ ವ್ಯಾಪಾರ ಮಾಡಲು ಬಂದಿರಬಹುದು, ಆದರೆ ಸರಿಯಾದ ಪ್ರವೇಶಾನುಮತಿ ಇಲ್ಲದೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎಂದು ಅಜಯ್ ಊಹಿಸಿದ. ಅಜಯ್ ಪ್ರಿಯಾರ ಹತ್ತಿರ ಹೋಗಿ, ಪ್ರಿಯಾ, ನೀನಿಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಕೇಳಿದ. ಪ್ರಿಯಾ ಅಜಯ್ನನ್ನು ನೋಡಿ ಆಶ್ಚರ್ಯಗೊಂಡಳು. ಅವಳು ಅವನನ್ನು ಗುರುತಿಸಲು ಒಂದೆರಡು ಕ್ಷಣಗಳು ತೆಗೆದುಕೊಂಡಿದ್ದಳು. ಅಜಯ್ನನ್ನು ಆ ಸ್ಥಿತಿಯಲ್ಲಿ ನೋಡಲು ಪ್ರಿಯಾ ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಆತ ಒಬ್ಬ ಯಶಸ್ವಿ ಉದ್ಯಮವಾಗಿ ಈ ಪರಿಸ್ಥಿತಿ ಸಭೆಯಲ್ಲಿ ಭಾಗವಹಿಸಿದ್ದನ್ನು ಅವಳು ಕನಸಲು ಕಂಡಿರಲಿಲ್ಲ. ಆಕೆಯ ಮುಖದಲ್ಲಿ ನಾಚಿಕೆ, ಆಘಾತದ ಭಾವನೆಗಳು ಮೂಡಿದವು. ಪ್ರಿಯಾ ತಡಬಡಾಯಿಸುತ್ತಾ, ಅಜಯ್, ನೀನಿಲ್ಲಿ ಏನು ಎಂದು ಕೇಳಿದಳು. ಅಜಯ್ ತನ್ನನ್ನು ಪರಿಚಯಿಸಿಕೊಂಡ. ತಾನು ಸಭೆಯ ಪ್ರಮುಖ ಅತಿಥಿಗಳಲ್ಲಿ ಒಬ್ಬನಾಗಿ ಬಂದಿರುವುದಾಗಿ ವಿವರಿಸಿದ. ಪ್ರಿಯಾಳ ಮುಖ ಇನ್ನಷ್ಟು ಮಂಕಾಯಿತು. ತನ್ನ ಗತಕಾಲದ ತಪ್ಪುಗಳ ಅವಳಿಗೆ ನೆನಪಾಯಿತು. ಅಜಯ್ ಅವಳನ್ನು ನೀನು ಆಟೋ ಡ್ರೈವರ್ ಎಂದು ಹೀಯಾಳಿಸಿದ ದಿನಗಳು ಅವಳಿಗೆ ನೆನಪಾದವು. ಇಂದು ಅದೇ ಅಜಯ್ ಒಬ್ಬ ಯಶಸ್ವಿ ಉದ್ಯಮವಾಗಿ ಆಕೆ ಎದುರು ನಿಂತಿದ್ದ. ಅಜಯ್ ಪ್ರಿಯಾರನ್ನು ಸೆಕ್ಯೂರಿಟಿ ಸಿಬ್ಬಂದಿಯಿಂದ ರಕ್ಷಿಸಲು ಪ್ರಯತ್ನಿಸಿದನು. ಇವರು ನನ್ನ ಪರಿಚಿತರು, ದಯವಿಟ್ಟು ಇವರನ್ನು ಹಾಗೆ ಬಿಡಿ ಎಂದು ಕೇಳಿಕೊಂಡಿದ್ದನು ಅಜಯ್. ಸೆಕ್ಯೂರಿಟಿ ಸಿಬ್ಬಂದಿ ಅಜಯ್ನ ಮಾತು ಕೇಳಿ ಪ್ರಿಯಾರನ್ನು ಬಿಟ್ಟು ಹೋದರು. ಪ್ರಿಯಾ ಅಜಯ್ನನ್ನು ತನ್ನ ಕಥೆಯನ್ನು ಹೇಳಲು ಶುರು ಮಾಡಿದಳು. ಆಕೆಯ ಗಂಡ ಶ್ರೀಮಂತ ವ್ಯಾಪಾರಿ ಆಕೆಯೊಂದಿಗೆ ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದ. ಆತನು ಆಕೆಯನ್ನು ಕೇವಲ ಹಣಕ್ಕಾಗಿ ಬಳಸಿಕೊಂಡಿದ್ದ. ಪ್ರಿಯಾಳ ಹಣವೆಲ್ಲವನ್ನು ಕಸಿದುಕೊಂಡು ಆಕೆಯನ್ನು ಬೀದಿಗೆ ತಂದಿದ್ದ. ಆತನು ಬೇರೆ ಸಂಬಂಧಗಳನ್ನು ಇಟ್ಟುಕೊಂಡು ಪ್ರಿಯಾಳನ್ನು ಮಾನಸಿಕವಾಗಿ, ದೈಹಿಕವಾಗಿ ಹಿಂಸಿಸಿದ್ದ. ಕೊನೆಗೆ ಆತನು ಪ್ರಿಯಾಳನ್ನು ತೊರೆದು ಎಲ್ಲ ಆಸ್ತಿಯೊಂದಿಗೆ ಓಡಿ ಹೋಗಿದ್ದ. ಪ್ರಿಯಾ ಈಗ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಳು. ಬದುಕಲು ದಾರಿ ಕಾಣದೆ ಹಳೆಯ ವ್ಯವಹಾರದ ಸಂಪರ್ಕಗಳನ್ನು ಬಳಸಿಕೊಂಡು ಏನಾದರೂ ವ್ಯಾಪಾರ ಮಾಡುವ ಆಸೆಯಿಂದ ಈ ಸಭೆಗೆ ಬಂದಿದ್ಳು. ಆದರೆ ಆಹ್ವಾನ ಇಲ್ಲದೆ ಪ್ರವೇಶಿಸಲು ಪ್ರಯತ್ನಿಸಿ ಸಿಕ್ಕಿ ಹಾಕಿಕೊಂಡಿದ್ದಳು. ಪ್ರಿಯಾಳ ದುರದೃಷ್ಟದ ಕತೆ ಕೇಳಿದಾಗ ಅಜಯ್ಗೆ ಆಕೆಯ ಮೇಲೆ ಅನುಕಂಪ ಮೂಡಿತು. ಆದರೆ ಹಿಂದಿನ ಕಹಿ ಅನುಭವಗಳನ್ನು ಮರೆಯಲು ಆತನಿಗೆ ಸಾಧ್ಯವಾಗಲಿಲ್ಲ. ಪ್ರಿಯಾಳ ಕತೆ ಕೇಳಿದ ನಂತರ ಅಜಯ್ಗೆ ಜೀವನದ ವಿಚಿತ್ರತೆ ಅರ್ಥವಾಯಿತು. ಒಂದು ಕಾಲದಲ್ಲಿ ತನ್ನನ್ನು ಕೀಳಾಗಿ ಕಂಡು ಸಂಪತ್ತಿನ ಹಿಂದೆ ಹೋಗಿ ತನ್ನನ್ನು ತೊರೆದ ಪ್ರಿಯಾ ಇಂದು ಬೀದಿಗೆ ಬಂದು ನಿಂತಿದ್ಲು. ಆದರೆ ಅಜಯ್ಗೆ ಯಾವುದೇ ದ್ವೇಷವಿರಲಿಲ್ಲ. ಆತನು ರಮ್ಯಾಳ ಪ್ರೀತಿ, ಬೆಂಬಲದಿಂದಾಗಿ ಜೀವನದಲ್ಲಿ ಯಶಸ್ಸು ಕಂಡಿದ್ದನು. ಅಜಯ್ಗೆ ತನ್ನ ಯಶಸ್ಸಿಗೆ ರಮ್ಯಾಳ ಪಾತ್ರ ಎಷ್ಟು ದೊಡ್ಡದು ಎಂದು ಮತ್ತೊಮ್ಮೆ ನೆನಪಾಯಿತು. ಆತನು ಪ್ರಿಯಾರನ್ನು ನೋಡಿ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥವಾಗುತ್ತಿದೆ, ಆದರೆ ನಾನು ನಿಮಗೆ ಯಾವುದೇ ರೀತಿಯ ಸಹಾಯ ಮಾಡಲು ಸಾಧ್ಯವಿಲ್ಲ. ನನಗೂ ನನ್ನದೇ ಆದ ಜೀವನವಿದೆ. ನನ್ನ ಹೆಂಡತಿ ರಮ್ಯಾ ನನಗೆ ಎಲ್ಲವೂ ಎಂದು ಹೇಳಿದ. ಅಜಯ್ ಪ್ರಿಯಾಳನ್ನು ಅಲ್ಲೇ ಬಿಟ್ಟು ತನ್ನ ಸಭೆಗೆ ಮರಳಿದ. ಆತನು ಮತ್ತೆ ತನ್ನ ಕೆಲಸದಲ್ಲಿ ನಿರತನಾದನು. ಆದರೆ ಪ್ರಿಯಾಳ ಸ್ಥಿತಿ ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿತ್ತು. ಈ ಘಟನೆ ಅಜಯ್ಗೆ ಜೀವನದ ದೊಡ್ಡ ಪಾಠ ಕಲಿಸಿತು. ಹಣ ಮತ್ತು ಅಧಿಕಾರವೇ ಜೀವನದಲ್ಲಿ ಎಲ್ಲವೂ ಅಲ್ಲ. ನಿಜವಾದ ಪ್ರೀತಿ, ವಿಶ್ವಾಸ, ಒಬ್ಬರಿಗೊಬ್ಬರು ಬೆಂಬಲಿಸುವುದು ಜೀವನದಲ್ಲಿ ಅತ್ಯಂತ ಮುಖ್ಯ. ರಮ್ಯಾಳಂತಹ ವ್ಯಕ್ತಿ ಸಿಕ್ಕಿದ್ದು ತನ್ನ ಅದೃಷ್ಟ ಎಂದು ಆತನು ಮತ್ತೊಮ್ಮೆ ನೆನಪಿಸಿಕೊಂಡನು. ಪ್ರಿಯಾ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡಿದ್ದಾಳೋ ಇಲ್ಲವೋ ಅಜಯ್ಗೆ ಗೊತ್ತಿರಲಿಲ್ಲ. ಆದರೆ ಆಕೆಯ ಪರಿಸ್ಥಿತಿ ಅಜಯ್ಗೆ ದುಃಖ ತರಿಸಿತ್ತು. ಸಭೆಯ ನಂತರ ಅಜಯ್ ತನ್ನ ಮನೆಗೆ ಮರಳಿದನು. ಆತನು ರಮ್ಯಾಳನ್ನು ಅಪ್ಪಿಕೊಂಡು ತನ್ನ ಜೀವನದಲ್ಲಿ ಆಕೆ ಇರುವಿಕೆಗೆ ಆಭಾರಿಯಾಗಿದ್ದನು. ಆತನು ಪ್ರಿಯಾಳೊಂದಿಗೆ ನಡೆದ ಘಟನೆಯನ್ನು ರಮ್ಯಾಳಿಗೆ ವಿವರಿಸಿದ. ರಮ್ಯಾ ಅದನ್ನು ಕೇಳಿ ಆಶ್ಚರ್ಯಗೊಂಡಳು. ಅವಳು ಅಜಯ್ಗೆ ಯಾವುದೇ ಕಾರಣಕ್ಕೂ ಆ ವಿಷಯದ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿ ಸಮಾಧಾನಪಡಿಸಿದಳು. ರಮ್ಯಾಳ ಮಾತುಗಳು ಅಜಯ್ಗೆ ಮತ್ತಷ್ಟು ಸಮಾಧಾನ ನೀಡಿದವು. ಅಜಯ್ ತನ್ನ ಜೀವನದಲ್ಲಿ ಸಾಗಿದ ಹಾದಿಯನ್ನು, ರಮ್ಯಾ ಅವನಿಗೆ ನೀಡಿದ ಬೆಂಬಲವನ್ನು ಸ್ಮರಿಸಿದ. ಆಟೋ ಡ್ರೈವರ್ ಆಗಿದ್ದ ಅಜಯ್ ಇಂದು ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದ. ಇದು ಕೇವಲ ಅವನ ಕಠಿಣ ಪರಿಶ್ರಮ, ರಮ್ಯಾಳ ನಿರಂತರ ಪ್ರೋತ್ಸಾಹದಿಂದ ಸಾಧ್ಯವಾಗಿತ್ತು. ಅಜಯ್ ಮತ್ತು ರಮ್ಯಾಳ ಸಂಬಂಧವು ಇನ್ನಷ್ಟು ಬಲಗೊಂಡಿತ್ತು. ಅವರು ಒಬ್ಬರಿಗೊಬ್ಬರು ಯಾವಾಗಲೂ ಜೊತೆಯಾಗಿ ನಿಲ್ಲಲು ನಿರ್ಧರಿಸಿದರು. ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಒಟ್ಟಾಗಿ ಎದುರಿಸಲು ಅವರು ಸಿದ್ಧರಾಗಿದ್ದರು. ಅಜಯ್ಗೆ ಇದು ಹೊಸ ಅಧ್ಯಾಯದ ಆರಂಭವಾಗಿತ್ತು. ಹಿಂದಿನ ಕಹಿ ಅನುಭವಗಳನ್ನು ಮರೆತು ತನ್ನ ಕುಟುಂಬ ಮತ್ತು ವ್ಯವಹಾರದ ಮೇಲೆ ಗಮನ ಹರಿಸಲು ನಿರ್ಧರಿಸಿದ. ಅವನ ಕತೆ ನಿಜವಾದ ಪ್ರೀತಿ, ನಿಷ್ಠತೆಗೆ ಬೆಲೆ ಇದೆ ಎಂಬುದನ್ನು ತೋರಿಸುತ್ತದೆ. ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಎದುರಾದರೂ ಕಠಿಣ ಪರಿಶ್ರಮ, ಸರಿಯಾದ ಪಾಲುದಾರರ ಬೆಂಬಲದಿಂದ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣವಾಗಿದೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.